ಹೋಗೋಣ ಬರ್. ಹಾ ಬಂದೆ ಕಡೆ. ಬಾ ಹೋಗೋಣ. ಹೋಗು ಹುಷಾರ, ನಿಧಾನಕ್ಕೆ ಹೋಗು. ಹೇ ಶ್ರೇಯಾ, ಅಲ್ಲೇನೋ ಮಾಡ್ತಿದ್ದಾಳೆ ನೋಡೋಣ ಬಾ. ಬಾ ಅಲ್ಲಿ ಹೋಗೋಣ ಬಾ. ಶ್ರೇಯಾ, ಹೇ ಹಾಯ್. ಇವಳು ಶ್ರೇಯಾ ಓದೋದ್ರಲ್ಲಿ ತುಂಬಾ ಚುರುಕು. ಟೀಚರ್ ಆಗ್ಬೇಕು ಅನ್ನೋದು ಇವಳ ಕನಸು. ಇವಳ ಜೀವನದಲ್ಲಿ ಮುಂದೇನಾಗುತ್ತೆ ಅಂತ ನೋಡೋಣ. ಎಲ್ಲಿ ಹೋಗಿದ್ರೆ ಇಷ್ಟ ದಿನ ಕಾಣಿಸ್ಲೇ ಇಲ್ಲ? ನಾವಂತೂ ಊರಿಗೆ ಹೋಗಿದ್ವಿ. ಹೌದಾ, ನೀನು? ನಾನು ಅಜ್ಜಿ ಮನೆ ಹೋಗಿದ್ದೆ ಕಣ. ಹೌದಾ, ಯಾವ ಊರು ಹೋಗಿದ್ರಿ ನೀನು? ನನಗೆ ತುಂಬಾ ಸುತ್ತಾಗ್ಬಿಟ್ಟಿದ್ದೀನಪ್ಪ. ಹೌದಾ. ಶ್ರೇಯಾ, ನೀ ರಜೆಗೆ ಎಲ್ಲಿ ಹೋಗಿದ್ದೆ? ಅಯ್ಯೋ ನಾನಾ ಎಲ್ಲಿ ಹೋಗಿಲ್ಲ ಕಣೆ, ಮನೇಲೇ ಇದ್ದೆ. ಇವಾಗ ಬೇರೆ ಅಡಿಕೆ ಸೋದಿನ ಸೀಸನ್ ಅಲ್ಲ, ಅಮ್ಮ ಆ ಕೆಲಸ ಮಾಡ್ತಿರೋಕೆ ನಾನ್ ಮನೇಲಿ ಕೆಲಸ ಮಾಡ್ತಿರ್ತೀನಿ. ಹೌದಾ, ಏನ್ ಮದ್ವೆ ಅಂತ ಕಣೆ? ಹೇ ಹೌದನೇ. ಮೊನ್ನೆ ಯಾವ ಫಿಕ್ಸ್ ಆಯ್ತು ಮದ್ವೆ? ಅವತ್ತೇ ರಿಸಲ್ಟ್ ಬಂತಾನೆ ನಮ್ದೆಲ್ಲ. ಅವತ್ತೇ ನಮ್ಮಮ್ಮ ಸೇರಿ ಎಲ್ಲ ಫಿಕ್ಸ್ ಮಾಡ್ತು ಕಣೆ. ಅಂತೂ ಇಂದು ಎಕ್ಸಾಮ್ ಮುಗೀತು. ಹೇಗಾಯ್ತು ಪೇಪರ್? ಪರವಾಗಿಲ್ಲ ಕಣೆ. ಶ್ರೇಯ, ನೀನ್ ಹೇಗಾಯ್ತು? ಎಲ್ಲ ಅಡ್ಡಿಲ್ಲ, ಚೆನ್ನಾಗದು. ಆದ್ರೆ ಇಂಗ್ಲಿಷ್ ಏನೋ ಚೆನ್ನಾಗಿಲ್ಲ ಕಣೆ. ಹೌದಪ್ಪ, ತುಂಬಾ ಟಫ್ ಇತ್ತು. ಹೌದು. ಹೌದು ಮಾರಕ್ಕೆ. ನಿಂಗೆ ಶ್ರೇಯ, ನಿಂಗೆ ಹೇಗೈತೆ? ಅದು ಎಲ್ಲ ಚೆನ್ನಾಗಾದ್ವು, ಆದ್ರೆ ಇಂಗ್ಲಿಷ್ ತುಂಬಾ ಟಫ್ ಇತ್ತಪ್ಪ. ನೀನ್ ನೆಕ್ಸ್ಟ್ ಎಂತ ಮಾಡ್ತೀನಿ? ನಾನು ನರ್ಸಿಂಗ್ ಮಾಡ್ಬೇಕಂತ ಇದೀನಿ ಕಣೆ. ಹೌದಾ. ನೀನು? ನಾನು ಡಿಗ್ರಿನಪ್ಪ. ನೀನ್ ಮಾಡ್ತೀಯಾ? ನಾನಾ, ನಂಗೆ ಟೀಚರ್ ಆಗ್ಬೇಕಂದ್ರೆ ತುಂಬಾ ಆಸೆ ಇದೆ. ಆದ್ರೆ ನಮ್ಮ ಮನೇಲಿ ಒಪ್ಪಲ್ಲ ಅನ್ಸುತ್ತೆ ಕಣೆ. ಎಂತ ಮಾಡೋದನ? ಯಾಕೆ? ಗೊತ್ತಲ್ಲ ನಿನಗೆ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ. ಬಿಡು, ಇವಾಗ ಹಂಗಂತಾರೆ, ಆಮೇಲೆಲ್ಲ ಸರಿಯಾಗತ್ತೆ ಬಿಡು. ಎಂತ ಕೆಲ್ಸ ಐತಿ ಅಕ್ಕ? ಎಂತ ಮಾಡೋದೇನ? ಅದಕ್ಕೆ ಹಳೆ ಸಾವಿರನ ಮಾಡ್ತೀನಿ. ನೀನು ಎಷ್ಟೆಷ್ಟು ಹಾಕೈತಾ? ಹಾ ಸರಿ. ನಾನು ಅದಕ್ಕೆ ಹಳಿ ಸವರ್ತೀನಿ, ನೀನು ಎಷ್ಟೆಷ್ಟು ಹಾಕೈತಾ? ಸರಿ ಇಂದ್ರಕ್ಕ. ಮಗಳ ಮದ್ವೆ ಮಾಡ್ತೀರಾ? ಎಂತ ಮದುವೆ ಮಾಡೋದೇ ಏನೋ ಬಿಡ್ರಿ, ನಮ್ಗಿರೋ ಕಷ್ಟದಾಗ ಅವಳ್ದಾರು ಓದ್ತೇನೆ ಅಂತಾಳೆ. ನಾವು ಗೌಡ್ರ ಮನೇಲಿ ಕೆಲಸ ಮಾಡೋದು, ದುಡ್ಡಿಷ್ಟು ಮನೆಗೆ ಆಗ್ತಾ ಐತಿ. ಎಂತ ಮಾಡೋದ ಗೊತ್ತಾಗ್ತಾ ಇಲ್ಲ. ಎಂತಕ್ಕೆ ಓದ್ಸಕ್ ಹೋಗ್ತೀರಾ? ಮದ್ವೆನೆ ಮಾಡಿ ಎತ್ತಾಗ ಮತ್ ನಾವು ಕೂಲಿ ಮಾಡೇ ಜೀವನ ಮಾಡೋದಲ್ಲ, ಅದ್ರಲ್ಲಿ ಮತ್ತೆಂತ ಓದ್ಸಕ್ ಹೋಗ್ತೀರಾ? ಅವಳು ಓದ್ತೀನಿ, ಟೀಚರ್ ಆಗ್ತೀನಿ ಅಂತ ಇದ್ದಾಳೆ. ಎಂತ ಮಾಡ್ಬೇಕು ಏನಪ್ಪ ಗೊತ್ತಾಗ್ತಾ ಇಲ್ಲ ನಮಗೆ. ಆ ಹುಡ್ರು ಹೇಳ್ತವೆ ಎಲ್ಲ, ಮೊದ್ಲೆಲ್ಲ ನಿಮ್ಗೆ ಮಾಡಕ್ಕಾಗತ್ತಾ? ಹಂಗಂತ ಅವಳನ್ನ ಹಂಗೆ ಮದುವೆ ಮಾಡ್ಬಿಟ್ರೆ ಅವಳಿಗೂ ಆಸೆ ಇರುತ್ತಲ್ಲ. ಆಸೆ ಇರತ್ತೆ, ಹಂಗಂತ ನಮ್ ಕೈಲಿ ನೋಡ್ಕೋಬೇಕಲ್ಲ, ದುಡ್ಡು ಗಿದ್ದಲ್ಲ. ಎಂತ ಮಾಡೋದು? ಎಂತ ಮಾಡ್ಬೇಕು, ನಮಗೂ ಚಿಂತೆ ಆಗಿ ಹೋಗೈತಿ. ನೋಡಂತದಾಗಿ ಎಂತ ಮಾಡೋದ ಅಂತ ಅದೆಲ್ಲ ದಿನ ಇದ್ದ ಬರ್ರಿ. ಎಂತ ಮಾಡೋದ ಮುಂದೆ ನೋಡೋಣ. ಈಗ ಅಡಿಕೆ ಸಿಲವದಾವು, ಆಮೇಲೆ ಮನೆಗೆ ಹೋಗಿ ನೋಡೋಣ, ಮಾತಾಡೋಣ ಬಿಡ್ರಿ. ಸರಿ ಇಂದ್ರಕ್ಕ, ಹಂಗಾದ್ರೆ ನಾನು ಊಟ ಮಾಡ್ಕೊಂಡು ಆಮೇಲೆ ಅಡಿಕೆ ಕುಲಿಯಕ್ ಬರ್ತೀನಿ ತಗ. ಸರಿ ಜಯಕ್ಕ, ಬೇಗ ಊಟ ಮಾಡ್ಕೊಬಾ. ಹಾ ಸರಿ ತಗ. ತಂಗಿ, ಒಂದ್ ಲೋಟ ನೀರ್ ತಗೋಬೇರೆ, ಗಾಡಿ ಕೆಲಸ ಮಾಡಿ ಸಾಕಾಗ್ ಹೊತ್ತು. ಅಮ್ಮಂದು ಯಾವಾಗ್ಲೂ ನಂಗೆ ಕೆಲಸ ಇರುತ್ತೆ. ಯಾಕೆ ಇಷ್ಟು ಸಿಟ್ಟಾಗಿಯಾ? ಓದಿದ್ದೆ ಬಿಡಲ್ಲ ಮತ್ತೆ. ಓದಂತೆ, ನಾನು ಅಲ್ಲಿ ಕಷ್ಟಪಟ್ಟು ದುಡಿದ್ ಬರ್ತೀನಿ, ನಾನೇನ್ ಮನೆ ಕುಂತೀನ? ಅಲ್ಲೇ ಕೆಲಸ ಮಾಡಿ ನಿನ್ಗಾಗಿ ಕೆಲಸ ಮಾಡ್ತಾ ಇರೋದು. ಓದಂತೆ. ಅಮ್ಮ ಏನ್ ಗೊತ್ತಾ, ರಿಸಲ್ಟ್ ಬಂತು PUC-ದು. ಹೌದಾ? ನಂಗೆ ರಿಸಲ್ಟ್ ಏನೋ ಚೆನ್ನಾಗೇ ಓದ್ತಾ ಇದೀಯ ನೀನು, ಆದ್ರೆ ನನ್ ಕೈಯಲ್ಲಿ ಓದ್ಸಕ್ ಆಗ್ಬೇಕಲ್ಲ. ನಾವ್ ಮಾಡೋದೇ ಕೂಲಿ ಮಾಡೋದು. ನಂಗ್ ಪಕ್ಕದ ಮನೆ ಸ್ವಲ್ಪ ಅಡಿಕೆ ಸುಲಿಯೋದೈತಿ, ನೀನು ಅಲ್ಲೇ ಓದ್ತೀನಿ ಅಂತ ಬಾ. ಎಂತದಪ್ಪ ನಿಮ್ಮನ್ ಹುಡುಗಿ ಫೋನ್ ಕೂತಾಳ ಬುಕ್ ಇಟ್ಕೊಂಡು? ಎಂತದೇ ಮುದೇವ, ಅವತ್ತೆಂತ ಓದೇ ಓದ್ತಾಳೆ. ಅಕ್ಕಿ ಮೋಟಿ ಕಡೆನೆ ಅಂತೇಳಿ ಬರೀ ಓದ್ತಾನೆ, ಟೀಚರ್ ಆಗ್ತಾನೆ ಅಂತಾಳೆ. ಎಂತ ಮಾಡ್ಬೇಕು ಏನಪ್ಪ? ಬುಕ್ ಹಿಡ್ಕೊಂಡು ಕುಂದಿರ್ತಾವ. ಏನ ಮದ್ವೆ ಇಲ್ಲ ಆಗತ್ತೆ ಇಲ್ಲ ಅದು. ಓದ್ತಾನೆ, ಟೀಚರ್ ಆಗ್ತಾನೆ ಇದರೆಲ್ಲ ಬೈಬೈದ ಚೆನ್ನಾಗಿ ಬುದ್ಧಿ ಹೇಳ್ಬೇಕು ಮಕ್ಕಳಿಗೆ. ನಾನು ಮಗ ಮನೆ ಓದ್ತಂತ ಕಾಲೇಜ್
ಬಸ್ಸಿ ಹೋಗ್ಕೊಂತ ಹೋಗವೆ ಯಾವ ಬೈಕ್ ಹತ್ತಿ ಹೋಗ ಅಪ್ಪ ಅವನ್ ಕಾಣಲ್ಲೇ ಕಾಣ್ತಾರದೆ ನಾವೇನು ಅಮ್ಮ ನೋಡಮ್ಮ ಅಜ್ಜಿಡಲ್ಲ ಹೆಂಗ್ ಮಾಡ್ತಾರೆ ಎಂತ ಮಗ ನಮ್ಮ ಒಳ್ಳೇದಕ್ಕಾಗಿ ಹೇಳ್ತಾರೆ. ನಾವು ಹೋದಲ್ಲಿ ಹೇಗಿರ್ಬೇಕು, ನೀನು ಕಾಲೇಜಿ ಹೋದಲ್ಲಿ ಬಂದಲ್ಲಿ ಎಲ್ಲ ನೆಟ್ಟಿರ್ಬೇಕು. ಅದಕ್ಕಾಗಿ ಬುದ್ಧಿವಾದ ಹೇಳ್ತಾರೆ ಕೇಳು. ನೀನು ಹಂಗೆಲ್ಲ ನೀನ್ ಹಂಗೆ ಹೇಳ್ತಾರ ಬುದ್ಧಿ ಜನ ಹೇಳ್ತಾರೋ ದೊಡ್ಡರು ಅಪ್ಪರವರೆಗೆ ಒಂದು ಬುದ್ಧಿಗೆ ಏನು ಹೇಳ್ತಾರೋ ಇಷ್ಟು ಕಷ್ಟಪಟ್ಟು ಓದ್ತಾ ಹಗಲೇ ರಾತ್ರಿ ಮನೆಗೆ ಕಷ್ಟಪಟ್ಟು ದುಡಿತೇವೆ ಹಗಲು ರಾತ್ರಿ ಅದಕ್ಕಾಗಿ ಹಂಗೆ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾಳೆ ಡಾಕ್ಟರ್ ಮನೆಗೆ ಹೋಗಿ ನೀನ್ ಎಲ್ಲಿಂದ ಓದಿಸ್ತಾಳೆ ಹೆಂಗ್ ದುಡ್ಡು ತಿಂತಾಳ ಅವಳು ನಿಮ್ಗೆ ಈಗಿನ ಅಜ್ಜರ್ ಮತ್ತೆ ಯಾರು ಕೇಳ್ತವೆ ಎಲ್ಲ ತಮ್ಮದೇ ಬುದ್ಧಿವಾದ ಹೇಳ್ದಂಗ್ ಮಾಡ್ತಾವ. ಅವ್ರು ಹೇಳೋದು ಸ್ವಲ್ಪ ಕೇಳು. ಮದ್ವಿ ಮಾಡೋಣ ಅಂದ್ರೆ ಬೇಡ ಬೇಡ ಓದ್ತೀನಿ ಅಂತ. ಅಲ್ಲೇ ಈಗ ಅಲ್ಲ ಮಗ ಈಗ ನಟಕೊಂಡ್ ಬರ್ತಾವ ಕಡಿತೀನಿ ಹೋದೋದಿಗೆ ಬರ್ತಾವೆ ಈಗ ಮಾಡಿ ಅಪ್ಪ ಒಬ್ಬ ಟೆಗಿ ಮದ್ವೆ ಹಾಕಿ ಬರ್ತಾನೆ ಮಗ. ಓದ್ಬೇಕು ಅಂತ ಆಸೆ ನೀವು ಮತ್ತೆ ಯಾವಾಗಲೂ ಮದ್ವೆ ಅಂತೀರಾ. ಹೋಗ್ರಿ ಏನಾರ ಮಾಡ್ಕೊಳ್ರಿ. ಅಕ್ಕ 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 ಇಷ್ಟೆಲ್ಲ ಆಯ್ತು ಕಣೆ. ಸರಿ ಟೈಮ್ ಆಯ್ತು, ಅಮ್ಮ ಬರೋ ಹೊತ್ತಾಯ್ತು, ಅಮ್ಮ ಕೆಲ್ಸದ ಬರುತ್ತೆ. ಸರಿ ಸರಿ ಬಾಯ್. ಶ್ರೇಯಾ ತನ್ನ ಓದುವ ಆಸೆಯನ್ನ ಬದಿಗಿಟ್ಟು ಮನೆಯವರ ಒತ್ತಾಯಕ್ಕೆ ಮದುವೆ ಆಗ್ತಾಳೆ. ಅವಳ ಈಗಿನ ಜೀವನ ಹೀಗಿದೆ ನೋಡಿ. ಎಂತ ಹೇಳೋದೇನ ಬಿಡ ಮರ್ಯ, ದುಡ್ಡು ಹಾಕಿ ಸಾಕಾಗೋದ್ ಕಣ. ಹಾಕೋದೊಂದೇ ಆಗೈತಿ, ಬರಂಗೇ ಅಲ್ಲ. 20,000 ಓದ್ಕಣ ನಿನ್ನೆ ಎಂತ ಮಾಡೋದ ಗೊತ್ತಾಗಂಗಿಲ್ಲೋ ಮರ್ಯ. ಒಂದ್ ಲಕ್ಷ ಬಂದ್ ಕಡೆ ಇವತ್ತು 1 ಲಕ್ಷ ಒಂದಲ್ಲ ಮರ್ಯ ಚಾನ್ಸ್ ನೋಡಲೆ. 1 ಲಕ್ಷ ಮತ್ ಪಾರ್ಟಿಗೆ ಎಲ್ಲೋಗಣ ಕೊಡ್ಸಲ್ಲ ನಾಳೆ. ಇವತ್ ದುಡ್ಡು ಬಂದೈತಿ ನಾಳೆ ಅಂತೀಯಲ್ಲ. ಹನ್ನಂತ ಪ್ಯಾಕೆಟ್ ಕೊಡು ಇಲ್ಲಿ. ರಮ್ಮಿ ಇರ್ಲಿ ಒಂದ್ ದಮ್ ಹೊಡ್ಕ. ಹೊಡಿತೀನಿಲ್ಲ ಮಗ ಆತಲ್ಲಿ ಲಾಸ್ ಲಾಭ ಎಲ್ಲ ಇದ್ದಿದೆ. ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಕೊಡು ಸಿಗರೇಟ್ ಕೊಡು, ನನಗೊಂದ್ ಸ್ವಲ್ಪ ಕೆಲಸ ಇದೆ, ನಾವು ಹೋಗ್ಬೇಕು. ಸರಿ ತರ ಹುಷಾರಾಗಿ ಹೋಗು. ನಾಳೆ ಮರಿಬೇಡ ಬರೋದಾ? ಸರಿ ಕಣೋ, ಎಂಜಾಯ್ ಮಾಡಿ. ಸರಿ ತರ ಮಗ ಹೆಂಗಾಯ್ತು ಜೀವನ ಮದ್ವೆ ಆದ್ಮೇಲೆ? ಅದ್ನ್ಯಾಕ್ ಕೇಳ್ತಿ ಬಿಡು ಮರ್ಯ, ಸಾಕಾಗೋಗ್ಬಿಟ್ಟೈತಿ. ಸುಳ್ಳು ಹೇಳ್ಬೇ ಮದುವೆ ಆಗ್ಬಿಟ್ಟೆ, ಗೌರ್ಮೆಂಟ್ ನೌಕರಿ ಐತಿ ಅಂತ ಹೇಳಿ ನಾನ್ ದಿವಸ ಬಂದ್ ನೋಡಿದ್ರೆ ಇಲ್ಲೇ ಕುತ್ಕೊಂತ ಇದ್ದಾನೆ. ಎಂತ ಸತ್ಯ ಯಾವಾಗ ಗೊತ್ತಾಗತ್ತೆ ಏನ ಕಾಣಂಗಿಲ್ತಗ. ಎಂತ ಕುಡಿಯೋದೇ ಏನ ಬಿಡ ಮರ್ಯ, ಸಾಕಾಗೋಗ್ಬಿಟ್ಟೈತಿ. ಎಲ್ಲಾರು ನಿಜ ಗೊತ್ತಾದ್ರೆ ಎಂತ ಮಾಡೋದು? ಮಗ ಅವೆಲ್ಲ ಮಾಮೂಲಿ. ಕುಡಿ. ನಂದು ಅದೇ ಹಣೆ ಬರ, ನಂಗೂ ಕೂಡ ಒಂದ್ ಕುಡಿ. ಏನ್ ಓದ್ತಾ ಇದೀಯಾ? ನಿಂಗೆ ಹೇಳಿದ್ದೇನೋ ಅರ್ಥ ಆಗಲ್ಲ. ಓದೋದ್ ಬಿಡು, ಸಾಕು. ಎಷ್ಟು ಓದ್ತೀಯ ಅಂತ ಹೇಳಿ ಬಿಡು. ಬುಕ್ ಅಂತೆ ಬುಕ್. ಹೋಗು ಪಾತ್ರೆ ತೊಳೆಯ ಹೋಗು. ಹೇಳಿದ್ದೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಪಾತ್ರೆ ತೊಳೆದಾಯ್ತಾ? ತೊಳಿ. ನಾನು ಹೊರ ಹೋಗ್ತಾ ಇದೀನಿ. ಹೋಗ್ ಬರೋದ್ರೊಳಗೆ ಬಟ್ಟೆ ತೊಳೆದು ಎಲ್ಲ ಒಣಗಿ ಸೈರನ್ ಮಾಡಿಟ್ಟಿರು. ನಾನು ಸಂಜೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಓದ್ತಾ ಇದೀಯಾ? ಹೇಳಿದ್ನಲ್ಲ ಎಲ್ಲ ಮನೆ ಕೆಲಸ ಮಾಡಿ ಮುಗಿತಾ? ಬಿಡು. ಆಯ್ತಾ ಮನೆ ಕೆಲಸ ಮಾಡಿ? ಬುಕ್ಸ್ ಅಂತೆ ಬುಕ್ಸ್. ಬಾ, ಹೊಟ್ಟೆ ಹಸಿತೈತೆ, ಊಟ ಹಾಕಂತ ಬಾ. ಏನ್ ಕೆಲಸ ಮಾಡ್ಬಂದಿದ್ದೆ ಸೊಸೈಟಿಗೆ? ಕೆಲ್ಸಕ್ಕೆ ಹೋಗೋದ್ ನಿಂಗೆ ಗೊತ್ತಿಲ್ವಾ? ನಾನು ನೋಡ್ದೆ ನಿಮ್ ಫ್ರೆಂಡ್ಸ್ ಜೊತೆ ಏನ್ ಕೆಲಸ ಮಾಡ್ತಿದ್ರಿ ಅಂತ. ನೋಡ್ದಾ? ಎಲ್ಲ ಗೊತ್ತಾಯ್ತಾನೆ. ಮತ್ತಿನ್ನೇನ್ ಹೇಳ್ಬೇಕು ನಾನು? ಗೊತ್ತಾದ್ರೆ ಹೋಗಿ ಊಟ ಹಾಕೋ, ಹೋಗಿ ಊಟ ಮಾಡ್ಬೇಕು. ಹೊಟ್ಟೆ ಮದ್ವೆ ಹಸಿತೈತೆ. ಮುಂಚೆ ಏನ್ ಹೇಳಿದ್ರಿ ನೀವು? ಏನ್ ಹೇಳಿದ್ದೆ? ನೀನೇ ಹೇಳಿ ನೋಡೋಣ. ಗೌರ್ಮೆಂಟ್ ಜಾಬ್ ಅಲ್ಲಿ ಇದೆ ಅಂತ ಹೇಳಿದ್ರಿ, ಆಮೇಲೆ ತೋಟ ಇದೆ ಅಂತ ಹೇಳಿದ್ರಿ. ಅವೆಲ್ಲ ಹಾಳಾಗ್ ಹೋಗ್ಲಿ. ಏನ್ ಹೇಳಿದ್ರಿ? ನಾನು ಓದಿಸ್ತೀನಿ ಅಂತ ಅಂದಿರಿ ತಾನೆ ನೀವು? ಹೇಳಿದ್ದೆ ತಾನೆ. ಅದು ಮದುವೆ ಆಗೋಕ್ಕಿಂತ ಮುಂಚೆ. ಇವಾಗ ಮದುವೆ ಆಗೈತಲ್ಲ, ಬಾ ಊಟ ಹಾಕ್ಬಾ, ಹೊಟ್ಟೆ ಹಸಿತಾ ಇದೆ. ನಮ್ಮಮ್ಮ ಹಳ್ಳಿಯಲ್ಲಿ ಇದಾರೆ ಅಂತ ಹೇಳಿ ಅವ್ರಿಗೆ ಮೋಸ ಮಾಡಿ ನನ್ ಮದ್ವೆ ಮಾಡ್ಕೊಂಡ್ರೆ ನೀವು? ಮತ್ ನಾನ್ ಯಾಕೆ ಮದ್ವೆ ಆದ್ರಿ? ನಾನು ಓದಿಸ್ತೀವಿ ಅಂತ ಹೇಳಿದ್ಮೇಲೆ ತಾನೆ ನನ್ ಮದ್ವೆ ಆಗಿದ್ದು. ಅದು ಅವಾಗ, ಇವಾಗಲ್ಲ. ಬಾ ಊಟ ಹಾಕ್ಬಾ, ಹೊಟ್ಟೆ ಹಸಿತಾ ಇದೆ. ಹೇಳಿದ್ ಅರ್ಥ ಆಗಲ್ವಾ ನಿಂಗೆ? ನಾನ್ ಹಕ್ಕಲ್ಲ, ನಾನು ಓದ್ಕೋಬೇಕು. ಓದ್ಬೇಕು ಅಂದ್ರೆ ಓದು. ನಿನ್ನೆ ಬೇಡ ಅಂತಾರೆ. ನನಗ್ 1 ಪೈಸೆನೂ ಕೇಳ್ಬೇಡ ಅಷ್ಟೇ. ನಾನೇ ದುಡ್ಕೊಂಡು ನಾನೇ ಓದ್ತೀನಿ. ಹಾಳಾಗ್ ಹೋಗು, ನನ್ಗೇನು ಕೇಳ್ಬೇಡ. ಶ್ರೇಯ ಕಲ್ಸರ ಕಾಣ್ತಾಳಲ್ಲ ಇರು. ಈ ಶ್ರೇಯ ಎಲ್ಲಿದ್ದೀಯ? ಹೇಳೆ, ನೀನ್ ನೋಡುವ ಕಾಣಿಸ್ತೀರ. ಏನಾಯ್ತು? ನಿನ್ ಫ್ರೆಂಡ್ ಅಲ್ವಾ? ಹೇಳಿ, ಏನೋ ಮಿಸ್ಟೇಕ್ ಇದೆ ನನ್ನ ಹತ್ರ. ಏನಾಯ್ತು?
ಹೇಳು. ಗಂಡ ಕುಡಿತಾನೆ ಕಣೆ, ಅವ್ನಿಗೆ ಯಾವ ಕೆಲ್ಸನೂ ಇಲ್ಲ ಕಣೆ. ಅದಕ್ಕೆ ಕಳ್ಸಿಯ, ಹೋಗ್ಲಿ ಬಿಡು. ನಾನು ಓದಿಸ್ತೀನಿ ಅಂತ ಮೋಸ ಮಾಡ್ದೆ ಕಣೆ. ಏನಾಗಲ್ಲ, ನಾನು ಇದೀನಲ್ವಾ, ಏನಾದ್ರು ಮಾಡೋಣ. ಅಳ್ಬೇಡ, ನೀನ್ ಅಳ್ಬೇಡ. ಇವಾಗ ನಾನು ಇದೀನಲ್ವಾ, ಏನಾದ್ರು ಮಾಡೋಣ. ಅಳ್ಬೇಡ, ಹೊಸ್ಕೊ ಕಣ್ಣು ಅಳ್ಬೇಡ. ಮಹಿಳಾ ಸಂಸ್ಥೆ ಸಹಾಯ ಮಾಡ್ತಾರೆ. ಹಿಂಗೂ ಚೆನ್ನಾಗಿ ಓದ್ಕೊಂಡಿದ್ಯಾ, ನಿನ್ ಕನ್ಸಲ್ಲಿ ಅನ್ಸಾಗತ್ತೆ. ಡಿಸ್ಟೆನ್ಸ್ ಎಜುಕೇಶನ್ ಕೂಡ ನೀನು ಓದ್ಬೋದು. ಅಳ್ಬೇಡ, ನಾನೆಲ್ಲ ಮಾತಾಡ್ತೀನಿ ಆಯ್ತಾ. ಅವ್ನು ನಿಜವಾಗ್ಲೂ ನಂಗೆ ಸಹಾಯ ಮಾಡ್ತಾನ? ಸಹಾಯ ಮಾಡ್ತೀನಿ ನಿಜವಾಗ್ಲು. ನಾಳೆ ಇದೇ ಟೈಮಿಗೆ ಬಾ, ಹೋಗೋಣ ಇಬ್ರು ಆಯ್ತಾ. ಸರಿ ಸರಿ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊ, ನಾಳೆ ಸಿಗೋಣ ಆಯ್ತಾ. ಸರಿ, ನಾ ಬರ್ಲಾ. ಸರಿ. ನಮಸ್ತೆ, ಕೂತ್ಕೊಳ್ಳಿ. ಪ್ರಿಯಾ, ಇಷ್ಟ ದಿನ ಆಯ್ತು ಆಫೀಸಿಗೆ ಬಂದೆ, ಏನ್ ವಿಷಯ ಹೇಳಿ. ಶ್ರೇಯಾ ಅಂತ ತುಂಬಾ ಚೆನ್ನಾಗಿ ಓದ್ತಿರ್ಲಿಲ್ಲ ಮೇಡಮ್. ಮದುವೆ ಆದ್ಮೇಲೆ ನೋಡಿ ಫ್ಯಾಮಿಲಿ ಸಪೋರ್ಟೇ ಸಿಗ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಸಂಘದಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಕರ್ಕೊಂಡ್ಬಿಡ್ತೀವಿ ಮೇಡಮ್. ನಮ್ಮ ಸಂಸ್ಥೆಯಿಂದ ನಿಮಗೆ ಟ್ರೈನಿಂಗ್ ನ ಕೊಡ್ತೀವಿ, ಅದು ಫ್ರೀ ಆಗಿರುತ್ತೆ. ಟೈಲರಿಂಗು, ಕರಕುಶಲ ವಸ್ತುಗಳ ತಯಾರಿಕೆ, ಹೀಗೆ ಯಾವ ರೀತಿ ಟ್ರೈನಿಂಗ್ ಬೇಕಾದ್ರೂ ನಾವು ಕೊಡ್ತೀವಿ. ನೀವು ಅದಕ್ಕೆ ಸೇರ್ಕೋಬಹುದು. ಓದ್ಬೇಕು ಅಂತಿದ್ದೇನೆ, ಹಾಗಾಗಿ ನಿಮ್ಮ ಸಂಘದಿಂದ ಏನಾದರೂ ಸಹಾಯ ಸಿಗುತ್ತಾ? ಎಜುಕೇಶನ್ಗಾಗಿ ನಮ್ಮಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಕೊಡ್ತೀವಿ, ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಮೇಡಮ್. ಹೀಗಿದ್ರೆ ಮೇಡಮ್ ಹತ್ರ ಮಾತಾಡಿದ್ದೀವಿ. ನನಗೆ ಡಿಸ್ಟೆನ್ಸ್ ಎಜುಕೇಶನ್ ಒಬ್ಬರು ಸರ್ ಗೊತ್ತು, ಅವ್ರ ಜೊತೆ ನಾನು ಕಾಲಲ್ಲಿ ಮಾತಾಡ್ತೀನಿ. ನಾಳೆ ಆಫೀಸಿಗೆ ಹೋಗೋಣ, ಸರಿನಾ? ಸರ್ ಹತ್ರ ಮಾತಾಡಿದ್ದೀನಿ ನಾನು, ಈ ಅಪ್ಲಿಕೇಶನ್ ಫಿಲಪ್ ಮಾಡಿಕೊಡಿ. ಹಾಂ ಸರ್. ಸರ್, ಡಿಸ್ಟೆನ್ಸ್ ಎಜುಕೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ. ನಿಮಗೆ ಸ್ಟಡಿ ಮೆಟೀರಿಯಲ್ ನಾವು ಕೊಡ್ತೀವಿ. ನಿಮಗೆ ಅಸೈನ್ಮೆಂಟ್ ಎಲ್ಲ ಬಂದು ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಮತ್ತು ಎಕ್ಸಾಮ್ ಇದ್ದಾಗ ಟೈಮ್ ಟೇಬಲಲ್ಲಿ ನಿಮಗೆ ಕಳಿಸ್ತೀವಿ. ಎಕ್ಸಾಮ್ ಬಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಸರಿ ಸರಿ ಸರ್. ಥ್ಯಾಂಕ್ ಯು ಸರ್, ನೀವು ಉಪಕಾರ ನೀಡಿದ್ರು ಮನೆಯಲ್ಲ ಸರ್. ಸ್ವಸಹಾಯ ಸಂಘದ ನೆರವಿನಿಂದ ಕಷ್ಟಪಟ್ಟು ಓದಿ ತನ್ನ ಪದವಿಯನ್ನ ಪಡೆಯುತ್ತಾಳೆ. ತನಗೆ ಬರುವ ಎಲ್ಲ ಕಷ್ಟಗಳನ್ನು ಲೆಕ್ಕಿಸದೆ ಶ್ರೇಯಾ ತನ್ನ BEd ಕೋರ್ಸ್ ಅನ್ನ ಮುಗಿಸುತ್ತಾಳೆ. ಶ್ರೇಯಾ ತನ್ನ ಕನಸಿನಂತೆ ಶಾಲಾ ಶಿಕ್ಷಕಿಯಾಗಿ ನೇಮಕವಾಗುತ್ತಾಳೆ. ಮಕ್ಕಳ, ನಿನ್ನೆ ಕೃಷ್ಣ ಸುಧಾಮನ್ ಬಗ್ಗೆ ಕಥೆ ಹೇಳಿದ್ನಲ್ಲ, ನೆನಪಿದ್ಯಾ? ಇವತ್ತು ಅದ್ರ ಬಗ್ಗೆ ಪಾಠ ಮಾಡ್ತೀನಿ, ಆಯ್ತಾ? ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿದೆಯಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವು? ಹಾ, ಅದೆಲ್ಲ ಆ ದೇವರಿಗೆ ಗೊತ್ತು. ವಿಧೇಯತೆ ಪದದ ಅರ್ಥ ಯಾರಿಗೆ ಗೊತ್ತು? ಕೈ ಎತ್ತಿ. ಗುಡ್ ಗುಡ್. ಮಕ್ಕಳ ನೆಚ್ಚಿನ ಶಿಕ್ಷಕಿಯಾಗಿ ಶ್ರೇಯಾ. ಹಲೋ. ಹಾ ಮಗ, ಫೋನ್ ಸೈಲೆಂಟಲ್ಲಿತ್ತು. ಏನಿಲ್ಲ ಕಣ, ಯಾಕೋ ನನ್ನ ಮೇಲೆ ನನಗೆ ಬೇಜಾರು ಕಣ. ಹಾಂ, ನಿನಗೆ ಗೊತ್ತಲ್ಲ ಎಲ್ಲ. ನನ್ನ ಹೆಂಡತಿಗೆ ಎಷ್ಟು ತೊಂದರೆ ಕೊಟ್ಬಿಟ್ಟೆ. ಅವಳು ಮನೆಗೆ ಬಂದ ತಕ್ಷಣ ಸಾರಿ ಕೇಳ್ತೀನಿ ಕಣ. ಹಾಂ ಹಾಂ ಮಗ, ಅವಳು ಬಂದು ಅನ್ಸುತ್ತೆ. ಸರಿ, ಆಮೇಲೆ ಮಾಡ್ತೀನಿ. ಶ್ರೇಯಾ, ನಿಲ್ಲು. ಶ್ರೇಯಾ, ನಾನು ಮಾಡಿದ ತಪ್ಪಾಯ್ತು. ಇನ್ನು ಮುಂದೆ ಹಾಗಾಗಲ್ಲ. ನಡೆದಿದ್ನೆಲ್ಲ ಕೆಟ್ಟ ಕನಸು ಅಂತ ಮರ್ತ್ಬಿಡು, ಆಯ್ತಾ?
ಏನು ಇನ್ ಮುಂದೆ ಹೀಗಾಗಲ್ವಾ? ನೀವು ನಂಬೋದಾ? ನಂಬು ಶ್ರೇಯಾ, ನಾನು ಇವಾಗ ಬದಲಾಗಿದ್ದೀನಿ, ಕುಡಿಯೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಖುಷಿಯೇ ಗೊತ್ತಾ, ಏನು ನನಗೆ ಕೆಲಸ ಕೂಡ ಸಿಕ್ಕಿದೆ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ದೇವ್ರೆ, ಅಂತೂ ಇವನ್ನ ಬದಲಾಯಿಸಿದ್ಯಲ್ಲ, ಇಷ್ಟು ದಿನ ಕಷ್ಟಪಟ್ಟಿಗೂ ಸಾರ್ಥಕ ಆಯ್ತು. ಹಾ ಶ್ರೇಯಾ, ಆ ದೇವರು ನನ್ನ ಬದಲಾಯಿಸಿದನೋ ಇಲ್ಲ ಗೊತ್ತಿಲ್ಲ, ನಾನಂತೂ ಬದಲಾಗಿದ್ದೀನಿ. ನಾನು ಮದುವೆಗಿಂತ ಮುಂಚೆ ಕೊಟ್ಟಿರೋ ಮಾತನ್ನ ಅವಾಗಂತೂ ಈಡೇರ್ಸೋಕ್ಕಾಗಲಿಲ್ಲ. ಇವಾಗಲಾದ್ರೂ ನಿನ್ನ ಕನಸು ಆಸೆಗಳನ್ನೆಲ್ಲ ಈಡೇರಿಸ್ತೀನಿ. ನಿನ್ನ ಥರನೇ ಓದೋಕೆ ಆಸೆ ಇದ್ದು ಓದೋಕ್ಕಾಗದೇ ಇರೋ ಹೆಣ್ಮಕ್ಳಿಗೆ ನಾವು ಆದಷ್ಟು ಸಹಾಯ ಮಾಡೋಣ ಶ್ರೇಯಾ. ಹೌದಾ ಅಪ್ಪ, ಸದ್ಯ ಖುಷಿ ಆಯ್ತು. ಹೌದು ಶ್ರೇಯಾ, ಯಾವಾಗಲೂ ನಾನು ನಿನ್ನ ಜೊತೆಗಿರ್ತೀನಿ, ಪ್ರಾಮಿಸ್. ಹೆಣ್ಣೆಂದರೆ ಸ್ಫೂರ್ತಿ, ಹೆಣ್ಣೆಂದರೆ ಶಕ್ತಿ. ಬಡತನದ ಬೇಗೆಯಲ್ಲಿ ಬೆಂದವಳು, ಜೀವನದುದ್ದಕ್ಕೂ ನೋವನ್ನ ಉಂಡವಳು, ಛಲ ಬಿಡದೆ ಕನಸಿನ ಶಿಖರವನ್ನ ಏರಿದವಳು, ಸಾಧನೆಯ ಜೊತೆ ತನ್ನವರನ್ನ ಗೆದ್ದವಳು. ಹೆಣ್ಣು, ನೀ ಎಲ್ಲರಿಗೂ ಸ್ಫೂರ್ತಿ.